ಚನ್ನಪಟ್ಟಣ ಬೈ ಎಲೆಕ್ಷನ್ ಬಹಳಷ್ಟು ಈಗ ರಂಗೇರ್ತಾ ಇದೆ. ಪ್ರಮುಖವಾಗಿ ಬೈ ಎಲೆಕ್ಷನ್ ಡೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಡಿದು ಅಲ್ಲಿ ಕಂಟೆಸ್ಟ್ ಮಾಡೋರ ತನಕ ಕೂಡ ಅಲ್ಲಿ ಬಹಳಷ್ಟು ಜೋರಾಗಿ ಚರ್ಚೆಗಳಾಗ್ತಾ ಇದೆ. ಮೊನ್ನೆಯಷ್ಟು ಡಿಸಿಎಂ ಡಿ ಕೆ ಶಿವಕುಮಾರ್ ಭರ್ಜರಿ ರೋಡ್ ಶೋನ ಕೊಟ್ಟರು. ಇಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಸರದಿ. ಚನ್ನಪಟ್ಟಣದಲ್ಲಿ ನಡೆದ ಬಮೂಲ್ ಕಾರ್ಯಕ್ರಮದಲ್ಲಿ ಡಿಕೆ ಸಹೋದರರನ್ನ ಕುಮಾರಸ್ವಾಮಿ ಟಾರ್ಗೆಟ್ ಮಾಡಿದ್ರು. ರಾಜ್ಯದ ಅಧಿಕಾರಿಗಳನ್ನ ಉದ್ದೇಶಿಸಿ ಬಹಿರಂಗ ಎಚ್ಚರಿಕೆಯನ್ನು ಕೂಡ ಕೇಂದ್ರದ ಮಂತ್ರಿಗಳು ಕೊಟ್ಟರು. ನನ್ನ ಕೈಯಲ್ಲಿ ನೀವು ಸಿಕ್ಕಾಕೊಳ್ಳೋದೇ ಇಲ್ವಾ? ನಾನು 2 ಬಾರಿ ಸಿಎಂ ಆಗಿ ಕೆಲಸ ಮಾಡಿದವನು. ಇವತ್ತಲ್ಲ ನಾಳೆ ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರುತ್ತೆ. ನಾನು ದುರಾಂಕರದಲ್ಲೇ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ. ನಾವೇನು ನಾಳೆಯೇ ರಾಜಕೀಯ ನಿವೃತ್ತಿ ಹೊಂದಲ್ಲ. ಎಚ್ಚರಿಕೆಯಿಂದ ಕೆಲಸ ಮಾಡಿ ಅಂತ ಅಧಿಕಾರಿಗಳಿಗೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಓಪನ್ ವಾರ್ನಿಂಗ್ ಕೊಟ್ಟರು. ಇದು ಬಹಳ ಚರ್ಚೆಗೆ ಗ್ರಾಸ ಆಗಿದೆ. ಇನ್ನು ಡಿಸಿಎಂ ಉದ್ದೇಶಿಸಿ ಅದೆಲ್ಲೋ ಕಲ್ಲು ಹೊಡ್ಕೊಂಡು ಕೂತಿದ್ದವರಿಗೆ ಈಗ ಚನ್ನಪಟ್ಟಣ ನೆನಪಾಗಿದೆ ಅಂತ ಟಾಂಗ್ ಕೊಟ್ಟರು. ರಾಜ್ಯದ ಅಧಿಕಾರಿಗಳಿಗೆ ನಾನು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೀನಿ. ನಾನು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ನನ್ನ ಕೈಗೆ ಅಧಿಕಾರಿಗಳು ಸಿಗಾಕೊಳ್ಳಲ್ವಾ? ನಾನು ದುರಾಂಕಾರದಲ್ಲಿ ಹೇಳ್ತಾ ಇದ್ದೇನೆ ಅಂತಲಾದ್ರೂ ಅನ್ಕೊಳ್ಳಿ. ಈ ರಾಜ್ಯದಲ್ಲಿ ಇವತ್ತಲ್ಲ ನಾಳೆ ಈ ನಾಡಿನ ಜನತೆ ಮತ್ತೆ ಅಧಿಕಾರವನ್ನ ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಾನು ಇಟ್ಕೊಂಡಿದ್ದೇನೆ. ಇವತ್ತು ಇಂಡಸ್ಟ್ರಿಯಲ್ ಲೇಔಟ್ ಬಂತಲ್ಲ ಬಿಡದೇವಳಿಗೆ, ಇವರೇನಾದ್ರು ಮಾಡಿದ್ರು ಇವ್ರಲ್ಲಿ ಕಲ್ಲು ಹೊಡ್ಕೊಂಡು ವಿದೇಶಕ್ಕೆ ಕಲ್ಲು ಸಾಗಿಸ್ಕೊಂಡು ಕೂತಿದ್ದಾರೆ ಗಿರಾಕಿಗಳು. ಈಗ ಬಂದು ಏನೋ ಅಭಿವೃದ್ಧಿ ಮಾಡ್ಬಿಡ್ತೀವಿ, ಏನೋ ಅಭಿವೃದ್ಧಿ ಮಾಡಿ ನಾವು ಜಿಲ್ಲೆ ಮಗ ಅದರಿಂದ ಇದು ಯಾವುದಕ್ಕೂ ಮರಳಾಗಬೇಡಿ.